ಆಲ್ರೆಡಿ ದೊಡ್ಡಗೌಡ್ರ ಕುಟುಂಬ ಕಾನೂನು ರೀತಿಯಲ್ಲಿ ಹೇಗೆ ಪ್ರಜ್ವಲ್ನ ಸೇವ್ ಮಾಡಬಹುದು ಅಂತ ಪ್ರಯತ್ನಿಸ್ತಾ ಇದ್ದಾರೆ. ಇಸ್ ದಟ್ ಸೋ ಈಸಿ? ನೋ ವೇ. ಸಂತ್ರಸ್ತೆಯರು ದೂರು ದಾಖಲಿಸದೇ ಇದ್ರು ಕೂಡ ಸಂಕಷ್ಟ ಮಾತ್ರ ಪಕ್ಕ. ಕಾಮಾಂಧ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೈಲೂಟ ಫಿಕ್ಸೆ. ಐಪಿಸಿ 292ರ ಪ್ರಕಾರ ಪ್ರಜ್ವಲ್ ವಿರುದ್ಧ ದೂರನ್ನ ದಾಖಲಿಸೋದಕ್ಕೆ ಅವಕಾಶ ಇದೆ. ಎಸ್ಐಟಿ ಬಗ್ಗೆ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಬಹುದು. ಆಪ್ಷನ್ ಎಸ್ಐಟಿಗಿದೆ. ಐಟಿ ಆಕ್ಟ್ 67ರ ಅಡಿಯಲ್ಲೂ ಕೂಡ ಎಸ್ಐಟಿಗೆ ದೂರು ದಾಖಲಿಸೋದಕ್ಕೆ ಅವಕಾಶ ಇದೆ. ಅಶ್ಲೀಲ ವಿಡಿಯೋ ಚಿತ್ರೀಕರಿಸಿದ ಆರೋಪ 1, ಮಹಿಳೆಯರ ಚಾರಿತ್ರ ಹರಣ ಅಂತ ದೂರು ದಾಖಲಿಸಬಹುದು. ಸ್ವಲ್ಪ ಹಿಂದಕ್ಕೆ ಹೋಗಿ ನೆಲೆಸ್ಕೊಳ್ಳೋಣ. ನಟಿ ಶಿಲ್ಪಾ ಶೆಟ್ಟಿ ಪತಿ ರಾಜ್ ಕುಂದ್ರಾ ಪ್ರಕರಣದಲ್ಲೂ ಕೂಡ ಇದೇ ರೀತಿ ದೂರನ್ನ ದಾಖಲಿಸಲಾಗಿತ್ತು. ಹಾಗಾಗಿ ಕಾಮಕ್ರಿಮಿ ಪ್ರಜ್ವಲ್ ರೇವಣ್ಣ ಕಂಬಿ ಎಣಿಸೋದು ಗ್ಯಾರಂಟಿ. ಸಂತ್ರಸ್ತೆಯರೇ ಬಂದು ದೂರು ದಾಖಲಿಸಬೇಕು ಅಂತ ಏನಿಲ್ಲ. ಅಶ್ಲೀಲ ವಿಡಿಯೋ ಚಿತ್ರೀಕರಣ ಜೊತೆಗೆ ಮಹಿಳೆಯ ಚಾರಿತ್ರ ಹರಣ ಮಾಡಿದ್ದಾರೆ ಅನ್ನೋ ಆರೋಪದಡಿಯಲ್ಲೂ ಕೂಡ ಎಸ್ಐಟಿ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಬಹುದು. ಅಷ್ಟು ಸುಲಭ ಇಲ್ಲ ಪ್ರಜ್ವಲ್ ರೇವಣ್ಣ ತಪ್ಪಿಸ್ಕೊಳ್ಳೋದು. ಅಷ್ಟು ಸುಲಭ ಇಲ್ಲ. ಓಕೆ, ಇದು ಏನು ಎತ್ತ, ಇದು ಯಾವ ರೀತಿ ಕೇಸನ್ನ ದಾಖಲಿಸಬಹುದು? ವಕೀಲರ ಹತ್ರನೇ ತಿಳ್ಕೊಂಡ್ಬಿಡೋಣ. ವಕೀಲರು ಸೂರ್ಯ ಮುಕುಂದರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೂರ್ಯಾಜಿ ನಮಸ್ತೆ. ನಮಸ್ತೆ ಸಿಂಧೂರ ಮೇಡಮ್. ನಮಸ್ತೆ. ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ತೆಗೆದುಕೊಂಡಾಗ ಐ ಹೋಪ್ ನೀವು ಬಹಳಷ್ಟು ಈಗ ಒಂದು ವಾರದಿಂದನೂ ನೀವು ಗಮನಿಸ್ತಿರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಅವರು ಕೂಡ ಕಾನೂನಿನ ರೀತಿಯಲ್ಲಿ ಹೋರಾಟಕ್ಕೆ ಯಾವ ರೀತಿ ನಾವು ಸೇಫ್ ಗಾರ್ಡ್ ಆಗ್ಬೋದು ಅನ್ನೋದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಇಟ್ ಇಸ್ ನಾಟ್ ದಾಟ್ ಸೋ ಈಸಿ ಅಂತ ಅಂದ್ಕೊಳ್ತೀನಿ. ಈಗ 292 ಮತ್ತೆ ಐಟಿ ಆಕ್ಟ್ 67 ಇದೆಲ್ಲ ಯಾವ ರೀತಿ ಕೇಸ್ ದಾಖಲಿಸಬಹುದು? ಎಸ್ಐಟಿಗೆ ಏನೇನು ಆಪ್ಷನ್ಸ್ ಇದೆ? ಲಿಮಿಟೇಷನ್ ಇರೋದೇನು ಅಂದ್ರೆ ಯಾರು ಸಂತ್ರಸ್ತೆಯರು ದೂರ್ ಕೊಡ್ತಾ ಇಲ್ಲ ಅಂತ. ಓಕೆ, ಪ್ರಜ್ವಲ್ ರೇವಣ್ಣ ಅವರ ಒಂದು ಕಾನ್ಫಿಡೆನ್ಸ್ ಯಾಕೆ ಅಷ್ಟೊಂದಿದೆ ಅಂದ್ರೆ ಯಾರು ನಮ್ಗೆ ಕಂಪ್ಲೇಂಟ್ ಕೊಡಕ್ ಬರಲ್ಲ, ಯಾರು ಇದನ್ನ ನಮ್ ವಿರುದ್ಧ ದೂರ್ ಕೊಡಲ್ಲ, ಸೊ ನಾವು ತಪ್ಪಿಸ್ಕೊಂಡ್ಬಿಡ್ಬೋದು, ಸೊ ಏನ್ ಬೇಕಾದ್ರೂ ಮಾಡ್ಬೋದು. ನಾವು ಹಾಸನ ಜಿಲ್ಲೆನಲ್ಲಿ ನಮ್ದೇ ಆದಂತ ಪ್ರಾಬಲ್ಯ ಇದೆ ಅನ್ನೋ ಒಂದು ಇದಿದೆ ಅವ್ರಿಗೆ ಕಲೆಯಲ್ಲಿ. ಆದ್ರೆ ರಾಜ್ ಕುಂದ್ರಾ ಅವ್ರ ಪ್ರಕರಣ, ಶಿಲ್ಪಾ ಶೆಟ್ಟಿ ಅವರ ಏನು ಪತಿ ರಾಜ್ ಕುಂದ್ರಾ ಅವರು ಅರೆಸ್ಟ್ ಆಗಿದ್ರು. ಅವರು ಈ ರೀತಿ ಪೋರ್ನೋಗ್ರಫಿ ವಿಡಿಯೋಗಳನ್ನ ಮಾಡಿಸ್ತಾ ಇದ್ರು, ಮಹಿಳೆಯರಿಗೆ ಉತ್ತೇಜನ ಕೊಡ್ತಾ ಇದ್ರು ಅಂತ. ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಉತ್ತೇಜನ ಇಲ್ಲದೆ, ಅವರ ಪ್ರವೋಕೇಶನ್ ಇಲ್ಲದೆ ಯಾರು ಕೂಡ ವಿಡಿಯೋ ಮಾಡಿಲ್ಲ. ಕರೆಕ್ಟ್. ಸೊ ಇದನ್ನ ರೇವಣ್ಣ ಅವ್ರು ಕೂಡ ಒಪ್ಕೊಂಡಿದ್ದಾರೆ. ಇವೆಲ್ಲ 4 ವರ್ಷ 5 ವರ್ಷ ಹಿಂದಿನ ವಿಡಿಯೋಗಳು. ಕುಮಾರಸ್ವಾಮಿ ಅವರು ಕೂಡ ವಿಡಿಯೋಗಳನ್ನ ಬಳಸ್ಕೊಂಡಂತ ವ್ಯಕ್ತಿ ಯಾರು? ಉಪ್ಪಿಂದವ್ರು ನೀರ್ ಕುಡಿಬೇಕು ಅಂತ ಹೇಳಿದಾರೆ. ಸೊ ಈ ವಿಡಿಯೋಗಳನ್ನ ಬಳಸ್ಕೊಂಡಂತವ್ರು ಯಾರು? ಸೊ ಇದ್ರ ವಿರುದ್ಧ ಒಂದು ಪ್ರಕರಣವನ್ನ ದಾಖಲು ಮಾಡೋದಕ್ಕೆ SIT ಅವ್ರಿಗೆ ಅವಕಾಶ ಇದೆ. ಯಾಕೆಂದ್ರೆ ಈಗ ಸಾರ್ವಜನಿಕವಾಗಿ ಎಲ್ಲಾ ಹೆಣ್ಮಕ್ಳ ವೈಯಕ್ತಿಕ ವಿಡಿಯೋಗಳು ಹೊರಗಡೆ ಓಡಾಡ್ತಾ ಇದಾವೆ. ಸೊ ಇದ್ರಲ್ಲಿ IPC 292 ಅಂದ್ರೆ ಪೋರ್ನೋಗ್ರಾಫಿಕ್ ಪುಸ್ತಕಗಳನ್ನ, ಪಾಂಪ್ಲೆಟ್ ಅನ್ನ, ಮೆಟೀರಿಯಲ್ ಅನ್ನ ಸಾರ್ವಜನಿಕವಾಗಿ ಇದ್ ಮಾಡುವಂತದ್ದು, ಮತ್ತು 67 IT ಆಕ್ಟ್ ಈ ಸೈಬರ್ ಸ್ಪೇಸ್ ಅಲ್ಲಿ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಣ್ಮಕ್ಳ ಅಶ್ಲೀಲ ಚಿತ್ರ, ಅಬ್ಸೀನ್ ಕಂಟೆಂಟ್ ಗಳನ್ನ ಪೋಸ್ಟ್ ಮಾಡುವಂತದ್ದು ಕೂಡ ಅದನ್ನ ತರಿಸ್ಕೊಳ್ಳೋದು. ಅಂದ್ರೆ ಈ ಮೊಬೈಲ್ ಮುಖಾಂತರ ಇವರು ಇಲ್ಲಿ ಇವ್ರ ಮೊಬೈಲ್ಗೆ ತರಿಸ್ಕೊಂಡಿರುವಂತದ್ದು. ಸೊ ಇದು 67 IT ಆಕ್ಟ್ ಒಳಗಡೆ ಬರುತ್ತೆ. ಅದಾದ ನಂತರ ಇಂಡಿಸೆಂಟ್ ರೆಪ್ರೆಸೆಂಟೇಷನ್ ಆಫ್ ವುಮೆನ್ ಪ್ರೊಹಿಬಿಷನ್ ಆಕ್ಟ್ 1986. ಸೊ ಇದ್ರಲ್ಲಿ ಮಹಿಳೆಯರನ್ನ ಇಂಡಿಸೆಂಟ್ ಆಗಿ ತೋರಿಸ್ಕೊಂಡಿದ್ದಾರೆ, ಅವ್ರನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಇವ್ರು ಉತ್ತೇಜನ ಕೊಟ್ಟಿದ್ದಾರೆ. ಸೊ ಈ ಪ್ರಕರಣಗಳನ್ನ ಇವ್ರ ವಿರುದ್ಧ ದಾಖಲು ಮಾಡಿ FIR ಮಾಡಿ ಅವ್ರನ್ನ ವಿಚಾರಣೆ ಮಾಡುವಂತ ಅವಕಾಶ SIT ಗಿದೆ. ಇದನ್ನ ಬಳಕೆ ಮಾಡಬೇಕು. ಇದ್ರ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಪ್ರತ್ಯೇಕವಾದಂತ ಒಂದು FIR ಅನ್ನ ಮಾಡಬೇಕು. ಈಗ ಸೂರ್ಯಜಿ, ಈಗ ಇನ್ ಕೇಸ್ ಇವಾಗ ಏನಾದ್ರು ಈಗ ಸಂತ್ರಸ್ತೆರೆ ಒಂದಿಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇವತ್ತು ಒಬ್ಬ ಸಂತ್ರಸ್ತೆ ದೂರನ್ನ ದಾಖಲಿಸಿದ್ದಾರೆ, ಏನಾದ್ರೂ ಈ ಒಂದು IPC ಅಡಿಯಲ್ಲಿ ಏನಾದ್ರೂ ಪ್ರಕರಣವನ್ನ ದಾಖಲಿಸಿದ್ರೆ ಪ್ರಜ್ವಲ್ ಮೇಲೆ, ಸೊ ಎಷ್ಟು ವರ್ಷ ಜೈಲು ಶಿಕ್ಷೆ ಆಗಬಹುದು? ಇದಕ್ಕೆ 67 IT ಆಕ್ಟ್ ಗೆ 3 ವರ್ಷ ಜೈಲು ಶಿಕ್ಷೆ ಇದೆ. 292 IPC ಗೆ 5 ವರ್ಷ ಇದೆ. ಸೊ ಒಟ್ಟು 5 ವರ್ಷ ಯಾವ್ದು ಜಾಸ್ತಿ ಇರುತ್ತೆ ಶಿಕ್ಷೆ ಇವ್ರಿಗೆ ಆಗುತ್ತೆ. ಸೊ 292. ಸೊ ಆದ್ರೆ ಈಗ ಸಂತ್ರಸ್ತೆಯರೇ ಬೇಕು ಅಂತ ಏನಿಲ್ಲ. ಆಮೇಲೆ ವಿಟ್ನೆಸ್ ಹೇಳಕ್ ಯಾರಿಲ್ಲ ಅಂತಾನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಇವರ ಡ್ರೈವರ್ ಆಗಿರ್ಬೋದು, ಅಥವಾ ಇವ್ರ ಹತ್ರದಿಂದ ನೋಡಿರುವಂತ ಸ್ಟಾಫ್ ಗಳಾಗಿರ್ಬೋದು, ಮತ್ತು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಗಳು, ಇವರೆಲ್ಲರನ್ನು ವಿಟ್ನೆಸ್ ಮಾಡ್ಕೊಬಹುದು.
ಸೊ ಇವರೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ಈ ವಿಡಿಯೋಗಳನ್ನ ನಾವೇ ಮಾಡ್ಕೊಂಡಿರೋದು ಅಂತ. ಕರೆಕ್ಟ್ ಕರೆಕ್ಟ್, ಅವ್ರ ಫ್ಯಾಮಿಲಿ ಅವರೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಪ್ರತ್ಯೇಕವಾದಂತ ಎಫ್ಐಆರ್ಗಳನ್ನ ಆಮೇಲೆ ಇದೇ ಒಂದೇ ಎಫ್ಐಆರ್ ಅಲ್ಲಿ ಮಾಡ್ಬೇಕು ಅಂತ ಏನಿಲ್ಲ, ಪ್ರತ್ಯೇಕವಾದಂತ ಕೇಸ್ಗಳು. ಯಾಕೆಂದ್ರೆ 30-40ಕ್ಕೂ ಹೆಚ್ಚು ಜನ ಮಲ್ಟಿಪಲ್ ಎಫ್ಐಆರ್ಸ್ ಫೈಲ್ ಮಾಡಬಹುದು, ಅಷ್ಟೊಂದು ವಿಡಿಯೋಗಳಿದಾವೆ. ಮಲ್ಟಿಪಲ್ ಇದು ನಮ್ಮ ಈ ಎಲ್ಲಾ ಆರೋಪಗಳಿಗೆ ಸೇರಿಸಿ ಇದೊಂದು ಎಫ್ಐಆರ್ ಮಾಡಬಹುದು. 376 ಸಂತ್ರಸ್ತೆಯರು ಬಂದಾಗ ಅದು ಸಪರೇಟ್, ಬಟ್ ಇದೊಂದು ಸಪರೇಟ್ ಪ್ರಕರಣವನ್ನು ಮಾಡಬಹುದು ಇವರು. ಮಾಡಿ ಅದ್ರ ಮೇಲೆ ಎಫ್ಐಆರ್ ಮಾಡಿ ಇವ್ರ ವಿರುದ್ಧ ಕ್ರಮ ತಗೊಬಹುದು. ಓಕೆ, ಆಲ್ ರೈಟ್ ಸೂರ್ಯಜ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ.